ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮದನ್ನ ಬದಲಾಗಿದ್ದಾರೆ ವಿಜಯಾಂಬಿಕಾ ನಡವಳಿಕೆ ನಿಜಕ್ಕೂ ಕೂಡ ಮದನ್ ಮನಸ್ಸನ್ನ ಘಾಸಿಗೊಳಿಸದ. ಇದರ ನಡುವೆ ವಿಜಯಾಂಬಿಕಾ ಹಳೆಯ ಒಂದು ಇತಿಹಾಸ ತೆರೆದುಕೊಳ್ತದೆ. ಆಕೆಯ ಗಂಡನ ಸತ್ಯ ರಿವೀಲ್ ಆಗ್ತದೆ. ಹಾಗಾದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿಜಯಾಂಬಿಕಾ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದಾರೆ. ವೀರು ನಿಲ್ಲೋದಿಲ್ಲ ಅಂತ ಅನ್ಕೊಂಡಿದ್ರು, ಬಿಕಾಸ್ ಪಾರ್ಟಿಯ ಒಂದು ಟಿಕೆಟ್ ಇವ್ರಿಗೆ ಸೇರಿತ್ತು. ಹಾಗಾಗಿ ವೀರು ನಿಲ್ಲೋದಿಲ್ಲ ಅಂತ ಅನ್ಕೊಂಡಿದ್ರು. ಬಟ್ ಫೈನಲಿ ವೀರು ನಿಲ್ತಾರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಅನ್ನೋ ವಿಷಯ ಕೂಡ ಹೊರಬೀಳುತ್ತೆ. ಎಲ್ಲರೂ ಅನ್ಕೋತಾರೆ ವೀರು ಅವರ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತಾರೆ ಅಂತ. ಆದ್ರೆ ಒಂದು ಸಣ್ಣ ಟ್ವಿಸ್ಟ್ ಅನ್ನುವ ಹಾಗೆ ಅಲ್ಲಿ ನಿಲ್ಸೋದು ಶ್ರಾವಣಿಯನ್ನ ತನ್ನ ಜಾಗದಲ್ಲಿ ನಿಲ್ಸೋದ್ರ ಮುಖಾಂತರ ಇವು ಜನತೆಯ ಒಂದು ಊಟನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಇಲ್ಲಿ ವೀರು ಅವರು ಮುಂದಾಗ್ತಿದ್ದಾರೆ. ಜೊತೆಗೆ ತನ್ನ ಮಗಳು ಶ್ರಾವಣಿ ನಿಜಕ್ಕೂ ಕೂಡ ಒಂದು ಒಳ್ಳೆ ಅಭ್ಯರ್ಥಿಯಾಗಿ ಇಳ್ತಾಳೆ. ಜೊತೆಗೆ ಎಲ್ಲರ ಜನರ ವಿಶ್ವಾಸವನ್ನ ತೆಗೆದುಕೊಂಡು ಒಂದು ಒಳ್ಳೆ ಸದಸ್ಯಳಾಗ್ತಾಳೆ ಅಂತ ಹೇಳಿ ವೀರು ಅವರು ತುಂಬಾ ವಿಶ್ವಾಸವನ್ನ ಇಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಶ್ರಾವಣಿ ನಾನು ವೀರು ಒಬ್ಬರ ಮಗಳು ಅನ್ನೋ ರೀತಿಯಲ್ಲಿ ಎಲೆಕ್ಷನ್ಗೆ ನಿಲ್ಲೋದ್ರ ಬದಲಾಗಿ ತಾನು ಒಂದು ಕ್ಯಾಂಡಿಡೇಟ್ ಅಂತ ಹೇಳಿ ತನಗೆ ಓಟು ಬೀಳಬೇಕು, ಆ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಫೈನಲಿ ಶ್ರಾವಣಿಯ ಮಾತು, ಶ್ರಾವಣಿಯ ಕೆಲಸ ಪ್ರತಿಯೊಂದು ಕೂಡ ಜನರನ್ನ ಮುಟ್ಟಿದೆ. ಹಾಗಾಗಿ ಜನರು ಎಲ್ಲರೂ ಕೂಡ ಇಲ್ಲಿ ಶ್ರಾವಣಿಗೆ ಜೈಕಾರವನ್ನ ಹಾಕ್ಲಿಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಇದ್ಯಾವುದನ್ನ ಕೂಡ ವಿಜಯಾಂಬಿಕಾಗೆ ಸಹಿಸೋಕೆ ಸಾಧ್ಯ ಆಗ್ತಿಲ್ಲ. ವಿಜಯಾಂಬಿಕಾ ಕನಸಿದ್ದ ವೀರು ಜಾಗಕ್ಕೆ ಬರಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಥಮ ಮುಖ್ಯಮಂತ್ರಿ ಲೇಡಿ ಚೀಫ್ ಮಿನಿಸ್ಟರ್ ಆಗಿ ಹೊರ ಹೊಮ್ಮಬೇಕು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ತಾನು ಎಲೆಕ್ಷನ್ ನಲ್ಲಿ ಗೆಲ್ಲುವುದ್ರ ಮುಖಾಂತರ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳಿ ವಿಜಯಾಂಬಿಕಾ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಇತ್ತ ಕಡೆ ಮದನ್ನ ತನ್ನ ಅಮ್ಮ ಗೆಲ್ಲಬೇಕು ಅಂತ ಹರಸಾಹಸವನ್ನ ಪಡ್ತಿದ್ದಾರೆ. ಇದೆಲ್ಲದರ ನಡುವೆ ಸಮಾವೇಶವನ್ನ ಹಮ್ಮಿಕೊಂಡು ಮೀಟಿಂಗ್ ಅನ್ನ ಹಮ್ಮಿಕೊಂಡಿರ್ತಾರೆ ಶ್ರಾವಣಿ. ಬಟ್ ಅದನ್ನ ಕೂಡ ಕ್ಯಾನ್ಸಲ್ ಮಾಡಿಸಿ ಊರ ಹೊರಗಡೆ ಹಾಕ್ಸಿದ್ದಾರೆ. ವಿಜಯಾಂಬಿಕಾ ತನ್ನ ಸಮಾವೇಶವನ್ನ ಊರ ಒಳಗಡೆ ಹಾಕಿಸ್ಕೊಂಡಿದ್ದಾರೆ. ಹಾಗಾಗಿ ಲಲಿತಾ ದೇವಿ ಅವರು ಅಲ್ಲಿದ್ರು ಏನಂತ ಪಾಟ್ಲಾಗ್ ಅನ್ನ ಮಾಡೋದ್ರ ಮುಖಾಂತರ ನಾವು ಮಾತಾಡಿದಾಗ ಆಗತ್ತೆ, ಜನರಿಗೆ ಹತ್ರ ಆದಾಗ ಆಗತ್ತೆ. ಜನತೆಗೆ ಈ ರೀತಿಯಾಗಿ ಪ್ರಚಾರ ಮಾಡಿ ಖಂಡಿತ ನಮ್ಮ ಮನೆಯ ತಿನಿಸನ್ನ ಬೇರೆಯವ್ರ ಮನೆಗೆ ಹಂಚಬಹುದು ಅನ್ನೋ ಕಾರಣಕ್ಕೆ ಅವರು ಬಂದು ಸೇರ್ತಾರೆ ಅನ್ನೋ ಒಂದು ಬೆಸ್ಟ್ ಐಡಿಯಾವನ್ನ ಲಲಿತಾ ದೇವಿ ಅವರು ಕೊಡ್ತಾರೆ. ಅದೇ ಒಂದು ಐಡಿಯಾವನ್ನ ಎಕ್ಸಿಕ್ಯೂಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಶ್ರಾವಣಿ. ಫೈನಲಿ ಎಲ್ಲರೂ ಕೂಡ ತಮ್ಮ ಮನೆಯ ಅಡುಗೆಯನ್ನ ಮಾಡಿಕೊಂಡು ಊರ ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಸಮಯವನ್ನ ಕಳೀತಾ ಒಂದಷ್ಟು ಒಂದು ಜಾಗದ ಬಗ್ಗೆ, ಒಂದು ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಕಂಡುಹಿಡಿಯೋಣ ಅನ್ನೋ ರೀತಿಯಲ್ಲಿ ಶ್ರವಣಿ ತನ್ನ ಒಂದು ಮಾತನ್ನ, ತನ್ನ ಒಂದು ಇಚ್ಛೆಯನ್ನ ಜನರಿಗೆ ತಲುಪಿಸೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಫೈನಲಿ ಪಾಡ್ಲಾಗಿನ ಮುಖಾಂತರ ಎಲ್ಲರೂ ಕೂಡ ಒಂದು ಕಡೆ ಸೇರಿ ಮಾತಾಡ್ತಾ ಒಂದಷ್ಟು ಕ್ಲೋಸ್ ಆಗ್ತಾ ಫೈನಲಿ ಒಬ್ರು ಮತ್ತೊಬ್ಬರನ್ನ ಅರ್ಥಕೊಂಡು ನಿಜಕ್ಕೂ ಕೂಡ ಇಲ್ಲಿ ಶ್ರಾವಣಿ ಯಾವ ರೀತಿಯಾಗಿ ನಮ್ಮ ಒಂದು ಕ್ಷೇತ್ರವನ್ನ ನಡೆಸಬಹುದು ಅನ್ನೋದನ್ನ ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಸಾಧ್ಯವಾಗುತ್ತೆ ಆ ಒಂದು ಪಾಡ್ಲಾಗ. ತದನಂತರ ಇಲ್ಲಿ ವಿಜಯಾಂಬಿಕಾ ಯಾವುದೇ ಕಾರಣಕ್ಕೂ ಕೂಡ ಈ ಶ್ರಾವಣಿ ಗೆಲ್ಲಬಾರ್ದು, ಅವಳು ಜನರನ್ನೆಲ್ಲ ಹೊರಗಡೆ ಸೇರಿಸಿ ಎಲ್ಲರನ್ನ ಕೂಡ ಒಟ್ಟುಗೂಡಿಸಿ ತನ್ನ ಒಂದು ವೋಟ್ ಬ್ಯಾಂಕ್ ಅನ್ನ ಹೆಚ್ಚಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದಾಳೆ. ಇವತ್ತು ನೀನು ಬೇರೆ ಕೆಲಸನೇ ಮಾಡಬೇಕು, ಶ್ರಾವಣಿ ಜೈಲಿಗೆ ಹೋಗಬೇಕು, ಆ ರೀತಿಯಾಗಿ ನೀನು ಮಾಡಬೇಕು ಅಂತ ಹೇಳಿದಾಗ ಸರಿ ಮಾಮ್ ಅಂತ ಹೇಳಿದೆ. ಮದನ್ನ ಅಲ್ಲಿ ಕುಡಿತಕ್ಕಂಥ ನೀರಿಗೆ ಏನನ್ನು ಮಿಕ್ಸ್ ಮಾಡಿ ಅಲ್ಲಿಂದ ತಪ್ಪಿಸ್ಕೋತಾರೆ. ಫೈನಲಿ ಅಲ್ಲಿ ಊಟ ಮಾಡಿ ಯಾರ್ಯಾರು ಹೋಗಿ ನೀರು ಕುಡಿದ್ರು ಎಲ್ಲರೂ ಕೂಡ ಆರೋಗ್ಯ ತಪ್ಪುತ್ತೆ. ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಅವರು ಎಂಟ್ರಿ ಕೊಟ್ಟಿದೆ, ಶ್ರಾವಣಿನ ಅರೆಸ್ಟ್ ಮಾಡ್ತಾ ಇದೀವಿ. ಆಕೆಯ ಒಂದು ಟೈಮಲ್ಲಿ ಈ ರೀತಿಯಾಗಿ ಜನತೆಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಈಕೆಯಿಂದಾಗಿ ನಿಜಕ್ಕೂ ಜನರ ಪ್ರಾಣಕ್ಕೆ ಕಂಟಕವಾಗಿದೆ. ಹಾಗಾಗಿ ನಾವು ಶ್ರಾವಣಿ ಅವರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬಟ್ ಅಷ್ಟರಲ್ಲಿ ಸುಬ್ಬು ಬಂದಿದೆ, ಹೇಗೆ ಅರೆಸ್ಟ್ ಮಾಡ್ಲಿಕ್ಕೆ ಆಗತ್ತೆ? ಇವತ್ತಿನ ಸಮಾನದಲ್ಲಿ ಯಾರು ಕೂಡ ಅರೆಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಶ್ರಾವಣಿ ಅವರು ಏನು ತಪ್ಪೇ ಮಾಡಿಲ್ಲ. ನಿಜ ಹೇಳಬೇಕು ಅಂದ್ರೆ ಇದನ್ನೆಲ್ಲ ಮಾಡಿರೋದು ವಿಜಯಾಂಬಿಕಾ ಮಗ ಮದನ್ನ. ಅವನೇ ನೀರಿಗೆ ಏನೋ ಮಿಕ್ಸ್ ಮಾಡಿ ಹೋಗಿರೋದು, ಅದನ್ನ ಕುಡಿದ್ರಿಂದಾನೇ ಜನತೆಗೆ ಈ ರೀತಿ ಆಗಿರೋದು ಅಂತ ಹೇಳಿ ಸುಬ್ಬು ಹೇಳ್ತಾರೆ. ಆ ಒಂದು ವಿಡಿಯೋ ವೈರಲ್ ಆಗಿದೆ ನೋಡಿ ಅಂತ ಹೇಳಿ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾರೆ. ಅಲ್ಲೇ ಮದನ್ ಏನಾಗುತ್ತೆ ಅಂತ ವೇಟ್ ಮಾಡ್ತಿರ್ತಾರೆ. ಫೈನಲಿ ಸುಬ್ಬು ಕಡೆಯವರು ಹೋಗಿದೆ, ಅವನನ್ನ ಎಳ್ಕೊಂಡು ಬಂದು ಪೊಲೀಸ್ ಅವರಿಗೆ ಒಪ್ಪಿಸ್ತಾರೆ. ಪೊಲೀಸ್ ಅವರು ವಿಜಯಾಂಬಿಕಾ ಕಡೆಯವರೇ ಆಗಿದ್ರು ಕೂಡ ಸಾಕ್ಷಿ ಮುಂದೆ ಏನೂ ಮಾಡೋಕ್ಕಾಗದೆ ಅವರ ಮಗನನ್ನೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿ ವಿಜಯಾಂಬಿಕಾಗೆ ವಿಷಯ ಗೊತ್ತಾಗುತ್ತೆ. ವಿಜಯಾಂಬಿಕಾ ಬರ್ತಾರೆ, ಮಾಮ್ ಬಂದ್ರು ನನ್ನ ಬಿಡಿಸ್ಕೊಂಡು ಹೋಗ್ತಾರೆ ಅಂತ ಮದನ್ ಅನ್ಕೋತಾರೆ. ಬಟ್ ಉಲ್ಟಾ ಹೊಡಿಯತ್ತೆ. ಇಲ್ಲಿ ವಿಜಯಾಂಬಿಕಾ ನಾನು ನಿನ್ನ ಬಿಡಿಸೋದಕ್ಕೆ ಬಂದಿಲ್ಲ ಮದನ್, ಇದನ್ನೇ ಇಟ್ಕೊಂಡು
ಇಟ್ಕೊಂಡು ನಮ್ಮ ಅಪೋಸಿಟ್ ಪಾರ್ಟಿಯವರು ಖಂಡಿತವಾಗ್ಲೂ ನಮ್ಮ ಮಗನಿಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿ ನಮ್ಮ ವೋಟ್ ಬ್ಯಾಂಕನ್ನು ಹೆಚ್ಚಿಸ್ಕೋಬಹುದು. ಅದೇ ಕಾರಣಕ್ಕೋಸ್ಕರನೇ ಇದನ್ನ ನಾನು ಬಂಡವಾಳ ಮಾಡ್ಕೋತೀನಿ. ನೀನು ಇಲ್ಲಿ ಇರು ಅಂದಾಗ ಮೊಮ್ ನಿನ್ನ ಮಗ ನಾನು ಜೈಲಲ್ಲಿ ಇರುವುದಾ ಅಂದಾಗ ನನಗೆ ಅಧಿಕಾರಕ್ಕಿಂತ ಬೇರೆ ಯಾವುದೂ ಮುಖ್ಯ ಅಲ್ಲ. ನಾನು ಅಧಿಕಾರದಲ್ಲಿ ಗೆದ್ರೆ, ಅಧಿಕಾರ ನನಗೆ ಸಿಕ್ಕಿದ್ರೆ ನಾನು ಮಹಾರಾಣಿ ಆಗ್ತೀನಿ. ನೀನೇ ಅಲ್ವಾ ರಾಜ್ಕುಮಾರ ಆಗೋದು, ಏನು ಅನ್ಕೊಂಡಿದ್ಯಾ ನೀನೇ ಅಲ್ವಾ ಯುವರಾಜ ಆಗೋದು ಅಂತ ಹೇಳಿ ವಿಜಯಾಂಬಿಕಾ ಹೇಳಿಬಿಟ್ಟು ಹೊರಟೆ ಬಿಡ್ತಾರೆ. ನನಗೆ ಟೈಮ್ ಆಗ್ತದೆ, ನನಗೆ ಪಾರ್ಟಿ ಮೀಟಿಂಗ್ ಇದೆ ಅಂತ ಹೇಳಿ. ಇದರಿಂದಾಗಿ ಮದನ್ಗೆ ತುಂಬ ಬೇಜಾರಾಗುತ್ತೆ. ಬಟ್ ಇಲ್ಲಿ ಅದೇ ದಿನ ಸಾವಿತ್ರಿಗೆ ಮಗು ಆಗಿದೆ. ಆ ವಿಷಯವಾಗಿ ಲಲಿತಾ ದೇವಿಯವರು, ಶ್ರಾವಣಿ ಹಾಗೆ ಸುಬ್ಬು ಮೂವರು ಮಾತಾಡಿಕೊಂಡು ವಿಡಿಯೋ ಕರೆಯನ್ನು ಮಾಡ್ತಾರೆ. ಅದ್ರ ಮುಖಾಂತರ ಮಗುವನ್ನು ನೋಡಿ ಸಂಭ್ರಮಿಸ್ತಾರೆ. ಆದರೆ ಸಾವಿತ್ರಿ ಮಾತ್ರ ಇವತ್ತೇ ನನ್ನ ಮಗು ಅವರಪ್ಪನ ನೋಡೋಕ್ಕಾಗ್ತಿಲ್ಲ, ಜೈಲ್ ಸೇರ್ಕೊಂಡಿದ್ದಾರೆ ಅಂದಾಗ ಶ್ರಾವಣಿಗೆ ತುಂಬ ಬೇಜಾರ ಆಗುತ್ತೆ. ಮಗು ಅಪ್ಪನ ನೋಡಬೇಕು, ಅಪ್ಪ ಮಗು ಜೊತೆ ಇರಬೇಕು ಅಂತ ಹೇಳಿದಾಗ ಲಲಿತಾ ದೇವಿಯವರು ಕಾಲ್ ಮಾಡಿದ್ದೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಹಾಗಾಗಿ ಮದನ್ ರಿಲೀಸ್ ಆಗ್ತಾರೆ. ಮದನ್ ರಿಲೀಸ್ ಆಗಿದೆ ತಡ ಹೆಂಡತಿ ಮಗುವನ್ನು ನೋಡಲಿಕ್ಕೆ ಅಂತ ಬರ್ತಾರೆ. ನನ್ನ ಮಗುನ ನಿನ್ನ ಯಾವಾಗ ನೋಡ್ತೀನಿ ಅಂತ ಅನ್ನಿಸ್ತಿತ್ತು, ನಿಜಕ್ಕೂ ಜೈಲಲ್ಲಿ ಇರೋಗಿಂತ ನಿಮ್ಮನ್ನು ನೋಡೋಕೆ ಆಗ್ತಿಲ್ವಲ್ಲ ಅನ್ನೋದೇ ಬೇಜಾರಾಗಿತ್ತು ಅಂದಾಗ ನೀವು ಇಷ್ಟು ಬದಲಾಗಿದ್ದೀರಾ ಅಲ್ವಾ, ನಿಜವಾಗ್ಲೂ ಖುಷಿ ಆಗ್ತದೆ ಅಂದಾಗ ಹೌದು, ಬದುಕು ಎಲ್ಲವನ್ನ ಕೂಡ ಕಲಿಸ್ಬಿಡುತ್ತೆ. ನಾನು ಇನ್ನು ಮುಂದೆ ಇದೇ ರೀತಿ ಇರ್ತೀನಿ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡು ಸಾವಿತ್ರಿ ಅಂತ ಹೇಳ್ತಾರೆ. ನಂತರ ವೀರು ಅವ್ರ ಹತ್ರ ಬರ್ತಾರೆ. ವೀರು ಅವ್ರ ಹತ್ರ ಬಂದಿದೆ, ನನಗೆ ನನ್ನ ಅಪ್ಪನ ಬಗ್ಗೆ ಗೊತ್ತಾಗಬೇಕು ಅಂದಾಗ ಯಾರು ನಿನ್ನ ಬಿಟ್ಟಿದ್ದು, ಎಷ್ಟು ಜನಗಳ ಪ್ರಾಣ ತೆಗಿಯೋಕೆ ಹೋಗಿದ್ದೆ ನೀನು, ಯಾರು ನಿನ್ನನ್ನು ಇಲ್ಲಿಗೆ ಬಿಟ್ಟಿದ್ದು, ಹೇಗೆ ಎಸ್ಕೇಪ್ ಆಗಿ ಬಂದೆ ನೀನು ಅಂತ ವೀರು ಅವ್ರು ಪ್ರಶ್ನೆ ಮಾಡ್ತಾರೆ. ನನ್ನನ್ನು ಶ್ರಾವಣಿನೇ ಬಿಡಿಸಿದ್ದು ಅಂತ ಕೂಡ ಹೇಳ್ತಾರೆ. ಶ್ರಾವಣಿ ಬಿಡಿಸಿದ್ದು ಅಂತದಾಗೇ ಈ ಕಡೆ ವೀರು ಅವ್ರಿಗೆ ಅಚ್ಚರಿ ಆಗುತ್ತೆ. ಜೊತೆಗೆ ಇಲ್ಲಿ ವಿಜಯಾಂಬಿಕಾ ಮಗ ಮದನ್ ನನಗೆ ನನ್ನ ಅಪ್ಪ ಯಾರು ಅಂತ ಗೊತ್ತಾಗಬೇಕು, ದಯವಿಟ್ಟು ಹೇಳಿ ಮವ ಅಂತ ಹೇಳಿದಾಗ ಹೋಗಿ ನಿನ್ನಮ್ಮನ್ನೇ ಕೇಳು ಅಂತ ಹೇಳ್ತಾರೆ. ನನ್ನಮ್ಮ ಹೇಳಿಲ್ಲ ಅಂತ ಗೊತ್ತು, ನನ್ನಪ್ಪನ ನಾನೇ ಹುಡ್ಕೋತೀನಿ ಅಂತ ಹೇಳಿ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ವಿಜಯಾಂಬಿಕಾ ರೂಮಲ್ಲಿ ಏನಾದರೂ ಸಿಗುತ್ತಾ ಅಂತ ಹುಡುಕ್ತಿದ್ದಾರೆ. ಫೈನಲಿ ಒಂದು ಫೋಟೋ ಸಿಗುತ್ತೆ. ಅವರೇ ತಂದೆ ಅಂದ್ಕೊಂಡು ಆ ಫೋಟೋವನ್ನು ಇಟ್ಕೊಂಡು ಎಲ್ಲ ಕಡೆ ಇಲ್ಲಿ ಮದನ್ ಹುಡುಕ್ತಾರೆ. ಎಷ್ಟೇ ಹುಡುಕಿದ್ರು ಕೂಡ ಯಾರೂ ಅವ್ರು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ಗೊತ್ತಿದೆ ಅಲ್ಲಿದ್ದಾರೆ ಹೋಗಿ ಅಂದಾಗ ವಿಜಯಾಂಬಿಕಾ ಮಗ ಮದನ್ ಅಲ್ಲಿಗೆ ಹೋಗಿದ್ದೆ ಅಪ್ಪ ಅಂತ ಹೇಳ್ತಿದ್ದಾರೆ. ವ್ಯಕ್ತಿ ಅಚ್ಚರಿ ಆಗ್ತಿದ್ದಾರೆ. ಫೈನಲಿ ಅವ್ರ ಅಪ್ಪನ ಅನ್ಕೊಂಡ್ರೆ ಖಂಡಿತ ಇಲ್ಲ. ಆದರೆ ಫೋಟೋ ಯಾಕೆ ಇಟ್ಕೊಂಡಿದ್ರು ಅನ್ಕೊಂಡ್ರೆ ಇಡೀ ಆಸ್ತಿಯನ್ನ ವಿಜಯಾಂಬಿಕಾ ಕಬಳಿಸಿರೋ ಚಾನ್ಸಸ್ ಇದೆ. ಅದೇ ಕಾರಣಕ್ಕೆ ಇಲ್ಲಿ ಫೋಟೋವನ್ನ ಇಟ್ಕೊಂಡಿದ್ದಾರೆ. ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಂತಹ ಮದನ್ ಅವರನ್ನೇ ತನ್ನ ತಂದೆ ಅಂತ ಅನ್ಕೊಂಡ್ರು. ಹಾಗಾಗಿ ಇಲ್ಲಿ ವಿಜಯಾಂಬಿಕಾ ಮುಂದೆ ಬಂದು ನಿಂತಂತ ಮದನ್ ನನ್ನಪ್ಪ ಯಾರು ಅನ್ನೋ ವಿಷಯ ನನಗೆ ಗೊತ್ತಾಗ್ಲೇಬೇಕು ಮಾಮ್ ಅಂತ ಹೇಳಿ ಕೇಳ್ತಿದ್ದಾರೆ. ಈ ಕಡೆ ವಿಜಯಾಂಬಿಕಾ ತತ್ತರಿಸಿ ಹೋಗ್ತಿದ್ದಾರೆ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಗಾದ್ರೆ ಇಲ್ಲಿ ವಿಜಯಾಂಬಿಕಾ ಗಂಡ ಏನಾಗಿದ್ದಾರೆ, ಇಲ್ಲಿ ವಿಜಯಾಂಬಿಕಾ ಗಂಡನ ಕಥೆಯನ್ನ ವಿಜಯಾಂಬಿಕಾನೇ ಮುಗಿಸಿರೋ ಚಾನ್ಸಸ್ ಇದೆಯಾ, ಅಥವಾ ವಿಜಯಾಂಬಿಕಾ ನಡವಳಿಕೆ ನೋಡಿದ್ದೆ ಗಂಡ ಅವರಿಂದ ದೂರವಾಗಿದ್ದಾರೆ, ಯಾರು ಇರಬಹುದು ವಿಜಯಾಂಬಿಕಾ ಹಸ್ಬೆಂಡ್. ಇಲ್ಲಿ ಮದನ್ ಹುಡುಕ್ತಿರೋ ಅವರ ತಂದೆ ಸಿಕ್ಕೇ ಬಿಡ್ತಾರೆ. ಏನಾಗತ್ತೆ, ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳ್ಳುತ್ತೆ, ಅಂತಿಮ ಒಂದು ಸಂಚಿಕೆ ಅಂತ ಹೋಗ್ತದೆ, ಅಂತಿಮ ಕತೆ ಅಂತಿಮವಾಗ್ತದೆ. ಬಟ್ ಯಾವ ರೀತಿ ಕ್ಲೈಮ್ಯಾಕ್ಸ್ ಇರುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.